ಶ್ರಾವಣ ಮಾಸದಲ್ಲಿ ಬರುವ ಭಾನುವಾರ ಸಂಜೆ 6-7 ಗಂಟೆಯ ನಡುವೆ ಬೆಲ್ಲವನ್ನು ಇಲ್ಲಿ ಇಡಿ ಅವರು ಭೂಮಿ ಮತ್ತು ಚಿನ್ನವನ್ನು ಖರೀದಿಸುತ್ತಲೇ ಇರುತ್ತಾರೆ. ಶ್ರಾವಣ ಮಾಸದ ಭಾನುವಾರದಂದು ಸಂಜೆ 6-7 ನಡುವೆ ಬೆಲ್ಲದಿಂದ ಇದನ್ನು ಮಾಡಿ ಅಲ್ಲಿ ಎಸೆಯಿರಿ. ನಿಮ್ಮ ಎಲ್ಲಾ ತೊಂದರೆಗಳು ಪರಿಹಾರವಾಗುತ್ತವೆ. ಭೂಮಿ ಮತ್ತು ಚಿನ್ನ ಖರೀದಿಸುವ ಅವಕಾಶಗಳು ಉದ್ಭವಿಸುತ್ತವೆ. ಒಳ್ಳೆಯ ಯೋಗಗಳು ಬರುತ್ತವೆ. ಆದ್ದರಿಂದ ಶ್ರಾವಣದ ಭಾನುವಾರದಂದು ಬೆಲ್ಲದಿಂದ ಈ ಪರಿಹಾರವನ್ನು ಖಂಡಿತವಾಗಿಯೂ ಮಾಡಿ. ತುಂಬಾ ಒಳ್ಳೆಯ ಫಲಿತಾಂಶ ಬರುತ್ತದೆ. ಆ ಫಲಿತಾಂಶ ನೋಡಿ ನಿಮಗೆ ಆಶ್ಚರ್ಯವಾಗುತ್ತದೆ ಎಂದು ಸಿದ್ಧಶಾಸ್ತ್ರ ಹೇಳುತ್ತದೆ. ಹಾಗಾದರೆ ಶ್ರಾವಣ ಭಾನುವಾರದಂದು ಬೆಲ್ಲದಿಂದ ಹೀಗೆ ಮಾಡಿ. ಭೂಲಾಭ ಪ್ರಾಪ್ತಿಯಾಗುತ್ತದೆ. ಭೂಮಿ ಖರೀದಿಸುವ ಯೋಗ ಬರುತ್ತದೆ. ಚಿನ್ನ ಖರೀದಿಸುವ ಯೋಗವೂ ಬರುತ್ತದೆ. ಅಲ್ಲದೆ ಈ ವಿಡಿಯೋವನ್ನು ನೋಡುವ ಮೊದಲು ಓಂ ಸೂರ್ಯದೇವಾಯ ನಮಃ ಎಂದು ಹೇಳುವ ಒಂದು ಸಣ್ಣ ಕಾಮೆಂಟ್ ಅನ್ನು ಮಾಡಿ. ಅಲ್ಲದೆ ನೀವು ರಾಜಯೋಗವನ್ನು ಅನುಭವಿಸುವಿರಿ. ಈ ಬೆಲ್ಲ ಪರಿಹಾರವು ತುಂಬಾ ವಿಶೇಷವಾಗಿದೆ. ಬೆಲ್ಲದಿಂದ ಮಾಡಿದ ಯಾವುದೇ ಪರಿಹಾರವು ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ. ಬೆಲ್ಲವು ಬಹಳ ಪವಿತ್ರ ವಸ್ತುವಾಗಿದೆ. ಅತ್ಯಂತ ಶುದ್ಧವಾದ ವಸ್ತು. ಅದಕ್ಕಾಗಿಯೇ ದೇವರಿಗೆ ಅರ್ಪಿಸುವ ಯಾವುದೇ ನೈವೇದ್ಯವನ್ನು ಬೆಲ್ಲದಿಂದ ಮಾಡಲಾಗುತ್ತದೆ. ಬೆಲ್ಲದಿಂದ ಮಾಡಿದ ನೈವೇದ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಏಕೆಂದರೆ ಬೆಲ್ಲವು ಆ ಶುದ್ಧತೆಯನ್ನು ಹೊಂದಿದೆ. ಶ್ರಾವಣ ಮಾಸದ ಭಾನುವಾರದಂದು ನೀವು ಅಂತಹ ಬೆಲ್ಲದಿಂದ ಪರಿಹಾರ ಮಾಡಿದರೆ ನಿಮ್ಮ ಜೀವನದಲ್ಲಿನ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗುತ್ತವೆ. ಹೀಗಾಗಿ ಭೂಮಿ ಮತ್ತು ಚಿನ್ನವನ್ನು ಖರೀದಿಸುವ ಯೋಗಗಳು ಬರುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಯು ಭೂಮಿ ಮತ್ತು ಚಿನ್ನವನ್ನು ಖರೀದಿಸಲು ಬಯಸುತ್ತಾರೆ. ಆದರೆ ಕೆಲವು ಜನರು ಎಷ್ಟೇ ಪ್ರಯತ್ನಿಸಿದರೂ ಭೂಮಿ ಮತ್ತು ಚಿನ್ನವನ್ನು ಖರೀದಿಸಲು ಸಾಧ್ಯವಿಲ್ಲ. ಅವರ ಕೈಯಲ್ಲಿ ಹಣವಿಲ್ಲ. ಅವರ ಬಳಿ ಹಣವಿದ್ದರೂ ಕೆಲವು ಅಡೆತಡೆಗಳು ಉದ್ಭವಿಸುತ್ತವೆ ಮತ್ತು ಅವರು ಭೂಮಿ ಅಥವಾ ಚಿನ್ನವನ್ನು ಖರೀದಿಸುವುದಿಲ್ಲ. ನಿಮಗೂ ಭೂಮಿ ಮತ್ತು ಚಿನ್ನ ಖರೀದಿಸುವ ಆಸೆ ಇದ್ದರೆ ಶ್ರಾವಣ ಮಾಸದ ಭಾನುವಾರ ಸಂಜೆ ಬೆಲ್ಲದಿಂದ ಈ ಪರಿಹಾರ ಮಾಡಿ. ಮತ್ತು ಆ ಪರಿಹಾರವನ್ನು ಹೇಗೆ ಮಾಡುವುದು? ಈಗ ಈ ವಿಡಿಯೋದಲ್ಲಿ ವಿವರವಾಗಿ ಕಲಿಯೋಣ. ಸಣ್ಣಚ್ಚು ಮತ್ತು ದೊಡ್ಡಚ್ಚು ಬೆಲ್ಲಗಳು ಇವೆ. ಈ ಎರಡಲ್ಲಿ ಒಂದನ್ನು ತನ್ನಿ. ಅದನ್ನು ತನ್ನಿ ಮತ್ತು ನಾಳೆ ಶ್ರಾವಣ ಭಾನುವಾರ ಸಂಜೆ 6-7 ನಡುವೆ ನಿಮ್ಮ ಕೈಕಾಲುಗಳನ್ನು ಚೆನ್ನಾಗಿ ತೊಳೆದು ಬೆಲ್ಲವನ್ನು ತೆಗೆದುಕೊಳ್ಳಿ. ಅಲ್ಲದೆ ಸ್ವಲ್ಪ ಕುಂಕುಮವನ್ನು ತನ್ನಿ. ಆ ಕುಂಕುಮದಲ್ಲಿ ಎಣ್ಣೆ ಬೆರೆಸಿ ಪೇಸ್ಟ್ ಮಾಡಿ. ನಂತರ ಈ ಪೇಸ್ಟ್ಗೆ 1 ನಿಂಬೆಕಡ್ಡಿ ಹಾಕಿ ಅದರ ಸಹಾಯದಿಂದ ಬೆಲ್ಲದ ಮೇಲೆ ನಿಮ್ಮ ಆಶಯವನ್ನು ಬರೆಯಿರಿ. ಅಂದರೆ ಮೊದಲು ನಿಮ್ಮ ಹೆಸರನ್ನು ಬರೆದು ಆ ಹೆಸರಿನಲ್ಲಿ ಒಂದು ಆಶಯವನ್ನು ಬರೆಯಿರಿ. ನನಗೆ ಜಮೀನುಗಳು ಬೇಕು, ಅಥವಾ ನಾನು ಜಮೀನುಗಳನ್ನು ಖರೀದಿಸಬೇಕು, ಅಥವಾ ನಾನು ಚಿನ್ನ ಖರೀದಿಸಬೇಕು, ಅಥವಾ ನಾವು ಮನೆ ಅಥವಾ ಅಪಾರ್ಟ್ಮೆಂಟ್ ಖರೀದಿಸಬೇಕು. ನಿಮಗೆ ಈ ರೀತಿಯ ಯಾವುದೇ ಆಸೆ ಇದ್ದರೆ ಆ ಆಸೆಯನ್ನು ಬೆಲ್ಲದ ಮೇಲೆ ಬರೆಯಿರಿ. ಆದರೆ ನೆನಪಿಡಿ, ಒಂದೇ ಒಂದು ಆಸೆಯನ್ನು ಬರೆಯಿರಿ. ನಿಮ್ಮ ಹೆಸರು ಮತ್ತು ಆಸೆಯನ್ನು ಬರೆದ ನಂತರ ಈ ಬೆಲ್ಲದ ತುಂಡನ್ನು ಮರದ ಬುಡದಲ್ಲಿ ಎಲ್ಲಿಯಾದರೂ ಇರಿಸಿ. ಎಂದರೆ ಹೊಲಗಳ ಬಳಿ ಮರಗಳು ಹೆಚ್ಚು ಹೆಚ್ಚಾಗಿ ಬೆಳೆಯುತ್ತವೆ. ಅಂತಹ ಸ್ಥಳಕ್ಕೆ ಯಾರೂ ಹೋಗುವುದಿಲ್ಲ. ಮರಗಳು ಹೆಚ್ಚು ಹೆಚ್ಚಾಗಿ ಬೆಳೆಯುತ್ತವೆ. ಆದ್ದರಿಂದ ಅಂತಹ ಮರಗಳಿಗೆ ಹೋಗಿ ಈ ಬೆಲ್ಲವನ್ನು ಆ ಮರಗಳ ಬಳಿ ಎಸೆಯಿರಿ. ಈ ಪರಿಹಾರವನ್ನು ಶ್ರಾವಣ ಭಾನುವಾರದ ಸಂಜೆ ಕತ್ತಲೆಯ ಸಮಯದಲ್ಲಿ, ಅಂದರೆ ಸಂಜೆ 6-7 ನಡುವೆ ಮಾಡಬೇಕು. ಬೆಲ್ಲವನ್ನು ಎಸೆಯುವ ಮೊದಲು ನಿಮ್ಮ ಆಶಯವನ್ನು 3 ಬಾರಿ ಪುನರಾವರ್ತಿಸಿ. ಭೂಮಿ ಅಥವಾ ಚಿನ್ನವನ್ನು ಖರೀದಿಸುವಂತಹ ಯಾವುದೇ ಆಶಯವನ್ನು ನೀವು ಹೊಂದಿದ್ದರೆ ಆ ಆಶಯವನ್ನು ಹೇಳಿ. ಹೀಗೆ ಮಾಡಿದರೆ ನಿಮಗೆ ಬೇಕಾಗಿರುವುದು ಬೇಗ ಸಿಗುತ್ತದೆ. ಹಾಗಾಗಿ ನೀವು ಕೂಡ ಭಾನುವಾರ ಬೆಲ್ಲದಿಂದ ಈ ಪರಿಹಾರವನ್ನು ತಯಾರಿಸಿ ನಿಮಗೆ ಬೇಕಾದುದನ್ನು ಖರೀದಿಸಿ ಸಂತೋಷದಿಂದ ಬದುಕಬಹುದು. ಅಲ್ಲದೆ ಶ್ರಾವಣದ ಭಾನುವಾರದಂದು ಈ ಎರಡನ್ನು ಬೆರೆಸಿ ನಿಮ್ಮ ಮನೆಯ ಬಾಗಿಲಲ್ಲಿ ಸಿಂಪಡಿಸಿ. ನಿಮ್ಮ ಕಷ್ಟಗಳು, ಚಿಂತೆಗಳು ಮತ್ತು ಸಂಕಟಗಳು ಕೊನೆಗೊಳ್ಳುತ್ತವೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಶ್ರಾವಣ ಭಾನುವಾರ ಬಹಳ ಶುಭ ದಿನ. ಇದು ಸೂರ್ಯನ ಕಿರಣಗಳು ಮತ್ತು ಸೌರಶಕ್ತಿ ಹೇರಳವಾಗಿರುವ ದಿನ. ಮನೆಯಲ್ಲಿ ತೀವ್ರ ತೊಂದರೆಗಳಿಂದ ಬಳಲುತ್ತಿರುವ ಮತ್ತು ತೀವ್ರ ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರು ಶ್ರಾವಣ ಭಾನುವಾರದಂದು ಈ ಎರಡನ್ನೂ ಒಟ್ಟಿಗೆ ಬೆರೆಸಿ ನಿಮ್ಮ ಮನೆ ಬಾಗಿಲಿನ ಬಳಿ ಸಿಂಪಡಿಸಿ. ನಿಮ್ಮ ಬಡತನ ಸಮಸ್ಯೆಗಳು ದೂರವಾಗುತ್ತವೆ. ನಿಮಗೆ ಆಶೀರ್ವಾದಗಳು ಸಿಗುತ್ತವೆ. ಹಾಗಾದರೆ ಶ್ರಾವಣ ಭಾನುವಾರದಂದು ನಿಮ್ಮ ಮನೆ ಬಾಗಿಲಿನ ಬಳಿ ಏನು ಮಾಡಬೇಕು? ಸಮಸ್ಯೆಗಳನ್ನು ತೆಗೆದುಹಾಕಲು ನೀವು ಏನು ಸಿಂಪಡಿಸಬೇಕು? ಎಲ್ಲಾ ಸಂಪತ್ತುಗಳು ನೆರವೇರುತ್ತವೆಯೇ? ಈಗ ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಭಾನುವಾರ ಸೂರ್ಯ ದೇವರಿಗೆ ಬಹಳ ಶುಭವಾದ ದಿನ. ಶ್ರಾವಣ ಮಾಸದ ಭಾನುವಾರದಂದು ಇದನ್ನು ನಿಮ್ಮ ಮನೆ ಬಾಗಿಲಿಗೆ ಸಿಂಪಡಿಸಿದರೆ ನಿಮ್ಮ ಎಲ್ಲಾ ತೊಂದರೆಗಳು ಪರಿಹಾರವಾಗುತ್ತವೆ.
ನಿಮ್ಮ ಹಂತ ಬದಲಾಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಹಿಂದೂ ಸಂಪ್ರದಾಯದಲ್ಲಿ ಬಾಗಿಲಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಏಕೆಂದರೆ ಬಾಗಿಲನ್ನು ದೇವರ ಸಾಕಾರವೆಂದು ಪರಿಗಣಿಸಲಾಗುತ್ತದೆ. ದೈವಿಕ ಶಕ್ತಿಗಳು ಮನೆಗೆ ಪ್ರವೇಶಿಸಲು ಬಯಸಿದರೆ ಅವು ಬಾಗಿಲಿನ ಮೂಲಕ ಬರಬೇಕು. ಶ್ರಾವಣದಲ್ಲಿ ಭಾನುವಾರದಂದು ಅಂತಹ ಬಾಗಿಲಿನ ಬಳಿ ಈ ಪರಿಹಾರವನ್ನು ಮಾಡುವ ಮೂಲಕ ನಿಮ್ಮ ಜೀವನ ಬದಲಾಗುತ್ತದೆ ಎಂದು ದಂತಕಥೆಗಳು ಹೇಳುತ್ತವೆ. ಶ್ರಾವಣ ಮಾಸದ ಭಾನುವಾರದಂದು ಈ ಪರಿಹಾರವನ್ನು ಮಾಡುವುದರಿಂದ ನೀವು ಕಷ್ಟಗಳು ಮತ್ತು ನಷ್ಟಗಳಿಂದ ಸುಲಭವಾಗಿ ಹೊರಬರಬಹುದು. ಇದಲ್ಲದೆ ಇದು ನಿಮಗೆ ಅಪಾರ ಹಣವನ್ನು ಆಕರ್ಷಿಸುತ್ತದೆ. ನಿಮಗೆ ಬಹಳಷ್ಟು ಹಣ ಬರುತ್ತದೆ. ಆರ್ಥಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಭಾವನಾತ್ಮಕ ಯಾತನೆ ಇತ್ಯಾದಿ ಹಲವು ರೀತಿಯ ಸಮಸ್ಯೆಗಳಿವೆ. ಈ ಸಮಸ್ಯೆಗಳಿಗೆ ಮುಖ್ಯ ಕಾರಣ ನಕಾರಾತ್ಮಕ ಶಕ್ತಿ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ನೀವು ವಿವಿಧ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಮಕ್ಕಳ ಆರೋಗ್ಯ ಹದಗೆಡುತ್ತಿದೆ, ಮನೆ ಮಾಲೀಕರ ಆರೋಗ್ಯ ಚೆನ್ನಾಗಿಲ್ಲ, ಮನೆಯಲ್ಲಿ ಯಾರಿಗಾದರೂ ಯಾವಾಗಲೂ ತಲೆನೋವು ಬರುತ್ತದೆ, ಮನೆಯಲ್ಲಿಯೇ ಇರುವಾಗ ಕಿರಿಕಿರಿ ಅನುಭವಿಸುವುದು, ಏನೂ ಮಾಡದಿರುವುದು ಮತ್ತು ಕೆಲಸದ ಮೇಲೆ ಗಮನಹರಿಸಲು ಸಾಧ್ಯವಾಗದಿರುವುದು ಇವೆಲ್ಲವೂ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂಬುದರ ಲಕ್ಷಣಗಳಾಗಿವೆ. ಈ ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಲು ನೀವು ಶ್ರಾವಣ ಮಾಸದ ಭಾನುವಾರದಂದು ಖಂಡಿತವಾಗಿಯೂ ಈ ಪರಿಹಾರವನ್ನು ಮಾಡಬೇಕು. ಈ ಸಣ್ಣ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಹೋಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ಬರುತ್ತದೆ. ಆರೋಗ್ಯ ಸಮಸ್ಯೆಗಳು, ತಲೆನೋವು ಮತ್ತು ಕಿರಿಕಿರಿ ಕೂಡ ದೂರವಾಗುತ್ತದೆ. ಭಾನುವಾರ ಬೆಳಿಗ್ಗೆ 5 ಗಂಟೆಯಿಂದ ಶ್ರಾವಣದಲ್ಲಿ ಈ ಪರಿಹಾರವನ್ನು ಬೆಳಿಗ್ಗೆ 6 ಗಂಟೆಯ ನಡುವೆ ಸೂರ್ಯೋದಯಕ್ಕೆ ಮೊದಲು ಮಾಡಬೇಕು. ಶ್ರಾವಣದ ಭಾನುವಾರದಂದು ಒಂದು ಸಣ್ಣ ಲೋಟದಲ್ಲಿ ಸ್ವಲ್ಪ ಶುದ್ಧ ನೀರನ್ನು ತೆಗೆದುಕೊಳ್ಳಿ. ಅದು ತಾಮ್ರದ ಲೋಟ, ಬೆಳ್ಳಿಯ ಲೋಟ, ಉಕ್ಕಿನ ಲೋಟ, ಗಾಜಿನ ಲೋಟ ಇತ್ಯಾದಿ ಯಾವುದೇ ವ್ಯತ್ಯಾಸವಿಲ್ಲ. ಒಂದು ಲೋಟದಲ್ಲಿ ಸ್ವಲ್ಪ ನೀರು ತೆಗೆದುಕೊಳ್ಳಿ. ಲೋಟದಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡ ನಂತರ ನೀರಿಗೆ ಸ್ವಲ್ಪ ಪಚ್ಚ ಕರ್ಪೂರ ಪುಡಿಯನ್ನು ಸೇರಿಸಿ. ನಿಮ್ಮ ಬಳಿ ಪಚ್ಚ ಕರ್ಪೂರವಿಲ್ಲದಿದ್ದರೆ ನೀವು ಕರ್ಪೂರ ಮಾತ್ರೆಗಳನ್ನು ಪುಡಿಯಲ್ಲಿ ಬೆರೆಸಿ ನೀರಿನೊಂದಿಗೆ ಬೆರೆಸಬಹುದು. ಇದಲ್ಲದೆ ನಿಮ್ಮ ಮನೆಯಲ್ಲಿ ಸುಗಂಧ ದ್ರವ್ಯವಿದ್ದರೆ ಆ ಸುಗಂಧ ದ್ರವ್ಯದ 5 ಹನಿಗಳನ್ನು ನೀರಿಗೆ ಸೇರಿಸಿ ಅದರಲ್ಲೂ ಮಲ್ಲಿಗೆ ಪರಿಮಳಯುಕ್ತ ಸುಗಂಧ ದ್ರವ್ಯ ಅಥವಾ ಗುಲಾಬಿ ಪರಿಮಳಯುಕ್ತ ಸುಗಂಧ ದ್ರವ್ಯವನ್ನು ಸೇರಿಸುವುದು ಒಳ್ಳೆಯದು. ನಿಮ್ಮ ಬಳಿ ಯಾವುದೇ ಸುಗಂಧ ದ್ರವ್ಯವಿಲ್ಲದಿದ್ದರೆ ಸ್ವಲ್ಪ ಗುಲಾಬಿ ನೀರನ್ನು ಸೇರಿಸಿ. ಇದನ್ನೆಲ್ಲ ನೀರಿನಲ್ಲಿ ಹಾಕಿದ ನಂತರ ನೀರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ನೀರಿಗೆ ಪಲಾವ್ ಎಲೆಯನ್ನು ಸೇರಿಸಿ ಮತ್ತು ಬಾಗಿಲಿನ ಬಳಿ ನೀರನ್ನು ಎಲೆಯೊಂದಿಗೆ ಸಿಂಪಡಿಸಿ. ಸಿಂಪಡಿಸುವುದು ಎಂದರೆ ಅದು ಜಾರಿಹೋಗುವಷ್ಟು ತಣ್ಣಗಾಗಿಸುವುದು ಎಂದಲ್ಲ. ಪಲಾವ್ ಎಲೆಯ ಸಹಾಯದಿಂದ ಸಿಂಪಡಿಸಿ. ಮುಖ್ಯ ಬಾಗಿಲು ಮೇಲೆ ಸಿಂಪಡಿಸಿ. ಅದರ ನಂತರ ಈ ನೀರನ್ನು ನಿಮ್ಮ ಮನೆಯ ಎಲ್ಲಾ ಕೋಣೆಗಳ ಮೇಲೆ, ಮೂಲೆಗಳ ಮೇಲೆಯೂ ಸಹ ಸಿಂಪಡಿಸಿ. ಭಾನುವಾರದಂದು ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ. ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಮನೆಯಲ್ಲಿರುವ ಎಲ್ಲಾ ಸಮಸ್ಯೆಗಳು ಸಹ ದೂರವಾಗುತ್ತವೆ. ಅವರಿಗೆ ಮನೆಯಲ್ಲಿ ತಲೆನೋವು ಬರುತ್ತದೆ, ಅನಾರೋಗ್ಯ ಉಂಟಾಗುತ್ತದೆ, ಮನೆಯಲ್ಲಿಯೇ ಇರಲು ಮನಸ್ಸಿಲ್ಲ, ಕಿರಿಕಿರಿಯಾಗುತ್ತದೆ. ಈ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ. ಸಕಾರಾತ್ಮಕ ಶಕ್ತಿ ಬಹಳಷ್ಟು ಹೆಚ್ಚಾಗುತ್ತದೆ. ಈ ಶ್ರಾವಣ ಮಾಸದಲ್ಲಿ ಪ್ರತಿ ಭಾನುವಾರ ಈ ಪರಿಹಾರವನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನಗುತ್ತಾ ಕುಳಿತುಕೊಳ್ಳುತ್ತಾಳೆ. ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆಗಳು ಮತ್ತು ಚಿಂತೆಗಳು ಸಹ ಪರಿಹಾರವಾಗುತ್ತವೆ. ವಿಶೇಷವಾಗಿ ನಾವು ಎಷ್ಟೇ ಪ್ರಯತ್ನಿಸಿದರೂ ನಮ್ಮ ಚಿಂತೆಗಳಿಂದ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ ಎಂದು ಯಾವಾಗಲೂ ಚಿಂತೆ ಮಾಡುವವರು ಈ ಪರಿಹಾರವನ್ನು ಮಾಡಿದರೆ ಫಲಿತಾಂಶವು ತುಂಬಾ ಒಳ್ಳೆಯದು ಎಂದು ಹೇಳುತ್ತದೆ. ಎಲ್ಲಾ ತೊಂದರೆಗಳಿಂದ ಮುಕ್ತಿ ಪಡೆಯುವ ಮಾರ್ಗಗಳು ಬಹಿರಂಗಗೊಳ್ಳುತ್ತವೆ. ಆದಾಯ ಹೆಚ್ಚಾಗುತ್ತದೆ. ನೀವು ಯಾವುದೇ ಕೆಲಸ ಮಾಡಿದರೂ ಅದು ಒಟ್ಟಿಗೆ ಬರುತ್ತದೆ. ಮನೆ ಮಾಲೀಕರಾಗಿರಲಿ ಅಥವಾ ಮನೆಯಲ್ಲಿರುವ ಮಕ್ಕಳಾಗಿರಲಿ ಯಾರಾದರೂ ಈ ಪರಿಹಾರವನ್ನು ಮಾಡಬಹುದು. ಯಾವುದೇ ಸಮಸ್ಯೆಗಳಿರುವ ಯಾರಾದರೂ ಈ ಪರಿಹಾರವನ್ನು ಮಾಡಬಹುದು. ನೀವು ತುಂಬಾ ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತೀರಿ. ಆದ್ದರಿಂದ ನೀವು ಕೂಡ ಶ್ರಾವಣ ಭಾನುವಾರದಂದು ಈ ಎರಡನ್ನು ಬೆರೆಸಿ ನಿಮ್ಮ ಮನೆ ಬಾಗಿಲಿಗೆ ಸಿಂಪಡಿಸಿ. ನಿಮ್ಮ ಎಲ್ಲಾ ಬಡತನ ಮತ್ತು ದುಃಖಗಳು ದೂರವಾಗಿ ನಿಮ್ಮ ಕುಟುಂಬದೊಂದಿಗೆ ಸಂತೋಷ ಮತ್ತು ಶಾಂತಿಯುತ ಜೀವನವನ್ನು ನಡೆಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.